ವಯನಾಡಿನಲ್ಲಿ ಗುಡ್ಡ ಕುಸಿದು ಮಹಾ ದುರಂತ ಸಂಭವಿಸಿದೆ. ದುರಂತದ ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿದೆ. ಡ್ರೋನ್ನಲ್ಲಿ ಗುಡ್ಡ ಕುಸಿದ ಜಾಗದ ಭೀಕರ ದೃಶ್ಯ ಸೆರೆಯಾಗಿದೆ. ಮೊದಲು ಭೂಕುಸಿತ ಆರಂಭವಾದ ಸ್ಥಳದ ದೃಶ್ಯ ಸೆರೆಯಾಗಿದೆ. ಬೆಟ್ಟದ ಮೇಲಿಂದ ಆರಂಭವಾಗಿದ್ದ ಭೂಕುಸಿತ ಬೆಟ್ಟದ ಸಾಲುಗಳಿಂದ ಹರಿತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ನೀರು. ನದಿ ಇತ್ತು, ನದಿ ಪಕ್ಕದಲ್ಲೇ ಗುಡ್ಡ ಕುಸಿತ ಆಯಿತು. ಒಟ್ಟೊಟ್ಟಿಗೆ ಬಂದು ಯಾವ ರೀತಿ 3 ಗ್ರಾಮ ಕೊಚ್ಕೊಂಡು ಹೋಗಿದೆ, ಅದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಕೇರಳದ ವಯನಾಡಲ್ಲಿ ಮನ ಕಲಕುವ ಘಟನೆ. ಗುಡ್ಡ ಕುಸಿತದಲ್ಲಿ ಸಿಲುಕಾಕಿಕೊಂಡು ಟ್ರೈಬಲ್ಸ್ ಪರದಾಡ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. 3 ದಿನದಿಂದ ಅಪಾಯದಲ್ಲಿ ಸಿಲುಕಿ ಪರದಾಟ. ಹರಸಾಹಸದ ಬಳಿಕ ಘಟನಾ ಸ್ಥಳಕ್ಕೆ ರಕ್ಷಣಾ ತಂಡ ಸದ್ಯ ತೆರಳಿದೆ. ರಕ್ಷಣಾ ತಂಡವನ್ನ ಹತ್ತಿರ ಬಿಡಿಸ್ಕೊಳ್ತಾ ಇಲ್ಲ ಅಂತೆ ಬುಡಕಟ್ಟು ಜನಾಂಗ. ಆದಿವಾಸಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ ಸಿಬ್ಬಂದಿ. ಬಳಿಕ ಮಗುವನ್ನ ತಬ್ಬಿಕೊಂಡು ನಿಮ್ಮವರು ಅಂತ ಸೂಚನೆ ಕೊಟ್ಟರು. ಕೊನೆಗೆ ವಿಶ್ವಾಸ ಸಾಧಿಸಿ ಬುಡಕಟ್ಟು ಜನರ ರಕ್ಷಣೆ ಕೂಡ ಸಿಬ್ಬಂದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬುಡಕಟ್ಟದ ಜನ ಅಲ್ಲಿ ವಾಸ ಮಾಡ್ತಾ ಇದ್ರು, ಬಟ್ ಅವ್ರನ್ನ ಮನವೊಲಿಸೋದಿದೆಯಲ್ಲ, ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಒಂದು ಮಗುವನ್ನು ತಪ್ಪಿಕೊಳ್ಳೋ ಮೂಲಕ ನಾವು ನಿಮ್ಮವರು ಅಂತ ಹೇಳೋ ಮೂಲಕ ಅವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸದ್ಯ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಪಾದಯಾತ್ರೆಯನ್ನ ನಡೆಸಲಿಕ್ಕಿದ್ದಾರೆ. ರಾಜ್ಯದಲ್ಲಿ ಅಸಮರ್ಥ ಸರ್ಕಾರ ಇದೆ ಅಂತ ಆರೋಪಿಸಿ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಅಹಿಂದ ಹೆಸರಿಡಿಕೊಂಡು ಎಲ್ಲ ಸಮುದಾಯಗಳಿಗೂ ಅನ್ಯಾಯ ಮಾಡ್ತಾ ಇದೆ ಅಂತ ರಣಕಹಳೆಯನ್ನ ಮೊಳಗಿಸಿದೆ. ಬೆಳಿಗ್ಗೆ 8:30 ಸುಮಾರಿಗೆ ಕೆಂಗೇರಿ ಕೆಂಪಮ್ಮ ದೇವಸ್ಥಾನದ ಬಳಿ ಇರುವ ಮಂಜುನಾಥ ಕನ್ವೆನ್ಷನ್ ಹಾಲ್ ಬಳಿಯಿಂದ ಪಾದಯಾತ್ರೆ ಆರಂಭ ಆಗಲಿಕ್ಕಿದೆ. 8 ದಿನಗಳ ಕಾಲ ಈ ಪಾದಯಾತ್ರೆ ನಡೀಲಿಕ್ಕಿದೆ. ಕೈ ವಿರುದ್ಧ ದೋಸ್ತಿ ಸಮರ. ಬೆಂಗಳೂರಿನಿಂದ ಮೈಸೂರಿನವರೆಗೆ ದೋಸ್ತಿ ಪಾದಯಾತ್ರೆ ನಡೆಸಲಿದೆ. ಮೊದಲ ದಿನ ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆ ಇರಲಿಕ್ಕಿದೆ. 2ನೇ ದಿನ ಭಾನುವಾರ ಮಂಜುನಾಥ್ ಕನ್ವೆನ್ಷನ್ ಹಾಲ್ ಬಿಡದಿಯಿಂದ 22 ಕಿಲೋಮೀಟರ್. 5ರಂದು ಕೆಂಗಲ್ ಕೆವಿಕೆ ಕನ್ವೆನ್ಷನ್ ಹಾಲ್ನಿಂದ ಆರಂಭವಾಗಿ ಸುಮಾರು 20 ಕಿಲೋಮೀಟರ್ ಕ್ರಮಿಸುತ್ತೆ. 6ನೇ ತಾರೀಕು ನಿಡಘಟ್ಟ ಸುಮಿತ್ರಾದೇವಿ ಕನ್ವೆನ್ಷನ್ ಹಾಲ್ನಿಂದ ಆರಂಭ ಆಗುತ್ತೆ. 5ನೇ ದಿನ ಮಂಡ್ಯ ಶಶಿಕಿರಣ್ ಕನ್ವೆನ್ಷನ್ ಹಾಲ್ನಿಂದ ಹಾಗೂ 8ನೇ ತಾರೀಕು ತೂಬಿನಕೆರೆ ಕೈಗಾರಿಕಾ ಪ್ರದೇಶದ ಬಳಿಯಿಂದ 9ನೇ ತಾರೀಕು ಶ್ರೀರಂಗಪಟ್ಟಣ ಮಂಜುನಾಥ ಕಲ್ಯಾಣ ಮಂಟಪದಿಂದ ಪಾದಯಾತ್ರೆ ನಡೆಯಲಿದೆ. ಆಗಸ್ಟ್ 10ನೇ ತಾರೀಕು ಮೈಸೂರಿನಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಹಲವು ದೋಸ್ತಿ ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಪಾದಯಾತ್ರೆಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಚಾಲನೆ ನೀಡಲಿಕ್ಕಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಇದರಿಂದ ಯಾರಿಗೆ ಏನ್ ಪ್ರಯೋಜನ ಅಂತ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೋಸ್ತಿಗಳ ಪಾದಯಾತ್ರೆ ಯಾವ ರೀತಿ ಇರುತ್ತೆ, ಸಿದ್ಧತೆ ಯಾವ ರೀತಿಯಾಗಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಬಹಳ ಕುತೂಹಲ ಇರೋದು ಪಾದಯಾತ್ರೆ ಏನು ಆರಂಭ ಆಗುತ್ತೆ, ಸಿದ್ಧತೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ. ಅದ್ರ ಜೊತೆಗೆ ಬಿಜೆಪಿಯಲ್ಲೇ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ, ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅನ್ನೋದು ಬಹಳ ಕುತೂಹಲ. ಶ್ರುತಿ, ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಸರ್ಕಾರದ ವಿರುದ್ಧ ಮೂಢ ಹಗರಣದ ಸಂಬಂಧಪಟ್ಟ ಸಿದ್ದರಾಮಯ್ಯ ವಿರುದ್ಧ ಸರ್ಕಾರದ ವಿರುದ್ಧ
ಸಮರವನ್ನ ಸಾರಿರುವಂಥದ್ದು, ಮೊದಲ ಬಾರಿಗೆ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು ಜಂಟಿಯಾಗಿ. ಅಂದ್ರೆ ಈಗ ಕೆಂಗೇರಿಯಿಂದ 9 ಗಂಟೆಗೆ ಪಾದಯಾತ್ರೆ ಶುರುವಾಗುತ್ತೆ. 126 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಬಿಜೆಪಿ ಮತ್ತು JDS ನ ಜಂಟಿ ಬಾವುಟಗಳು ಹಾರಾಟ ಆಗ್ತಾ ಇರುವಂಥದ್ದು, ಬ್ಯಾನರ್ಗಳನ್ನ ಹಾಕಿರುವಂಥದ್ದು. ಪ್ರತಿದಿನ 15ರಿಂದ 20 ಕಿಲೋಮೀಟರ್, ಮೊದಲ ದಿನ 20 ಕಿಲೋಮೀಟರ್ ಮತ್ತು ಒಟ್ಟು 7 ದಿನಗಳ ಕಾಲ 126 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಲಾಗುತ್ತೆ. ಮತ್ತು ಬಹಳ ಕುತೂಹಲ ಕೇಳಿಸಿರುವಂಥದ್ದು, ಏನು ಒಂದಷ್ಟು ಜನ ಬಿಜೆಪಿಯಲ್ಲಿ ಒಂದಷ್ಟು ಜನ ಅಸಮಾಧಾನಗೊಂಡಿದ್ದಾರೆ. ಶಾಸಕರು ಯತ್ನಾಳ್ ಸೇರಿದಂತೆ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರಂತ. ಅವ್ರು ಯಾರು ಕೂಡ ಭಾಗಿ ಆಗುವಂಥದ್ದು ಅನುಮಾನ ಇರುವಂಥದ್ದು. ಮತ್ತು ಜೊತೆಗೆ ಒಂದಷ್ಟು ಗೊಂದಲ ಉಂಟಾಗಿದ್ದು ಆರಂಭದಲ್ಲಿ. ಕುಮಾರಸ್ವಾಮಿ ಪಾದಯಾತ್ರೆ ಹಿಂದೆ ಸರಿದ ಹಿನ್ನೆಲೆಯಲ್ಲಿ ಅದಾದ ನಂತರ ಮನವೊಲಿಸಿ ಈಗ ಪಾದಯಾತ್ರೆಗೆ ಬರ್ತಾ ಇರುವಂಥದ್ದು. 9 ಗಂಟೆಗೆ ಪಾದಯಾತ್ರೆ ಶುರುವಾಗುತ್ತೆ. ಇಡೀ ಪಾದಯಾತ್ರೆ ಉದ್ದಕ್ಕೂ ಕೂಡ ಬಿಜೆಪಿ ಮತ್ತು JDS ನ ಮುಖಂಡರ ಬ್ಯಾನರ್ಗಳು ಏನು ಹಾರಾಡ್ತಾ ಇರುವಂಥದ್ದು, ರಾಜಾಡ್ತಾ ಇರುವಂಥದ್ದು. ಈಗಾಗಲೇ ಕೂಡ ಶಾಸಕರು ಕೂಡ ಬಂದು ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಮತ್ತು ಶಾಸಕ ಹರೀಶ್ ಪೂಂಜಾ ಬಂದು ಈಗಾಗಲೇ ಕೂಡ ಇಲ್ಲಿ ಸ್ಥಳದಲ್ಲಿ ಇರುವಂಥದ್ದು. ಸರ್, ಎಷ್ಟೊತ್ತಿಗೆ ಪಾದಯಾತ್ರೆ ಶುರುವಾಗುತ್ತೆ ಹರೀಶ್ ಪೂಂಜಾ, ಮತ್ತು ಯಾರ್ಯಾರು ಬರ್ತಾ ಇದ್ದಾರೆ? ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೂಢ ಹಗರಣದ ವಿರುದ್ಧ ಹೋರಾಟ ನಡೀತಾ ಇದೆ. ಇವತ್ತು ರಾಷ್ಟ್ರೀಯ ನಾಯಕರುಗಳ ಎಲ್ಲ ಸಹಕಾರದಿಂದ ಈ ಪಾದಯಾತ್ರೆ ನಡೆಯುತ್ತೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪಜಿ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಮ್ಮ ಕೇಂದ್ರ ಸಚಿವರುಗಳು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. JDS ನ ನೇತರರು ಇದರಲ್ಲಿ ಈ ಪಾದಯಾತ್ರೆಯಲ್ಲಿ ಬಿಜೆಪಿ JDS ನೇತೃತ್ವದ ಜಂಟಿ ಹೋರಾಟ. ನಿಮ್ಮೊಂದಷ್ಟು ಅಸಮಾಧಾನ ಇರುವಂಥದ್ದು ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಇವರೆಲ್ಲರೂ ಕೂಡ ಬಹಿರಂಗ ಅಸಮಾಧಾನ, ಅವರೆಲ್ಲರೂ ಕೂಡ ಬರ್ತಾರಂತ ಅನ್ಸುತ್ತಾ? ಖಂಡಿತ ಯಾವ ಅಸಮಾಧಾನವೂ ಇಲ್ಲ. ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ. ಕಿಲೋಮೀಟರ್ ಮತ್ತು ಎಷ್ಟು ಪ್ರತಿದಿನ ಎಷ್ಟು ಯಾವ ರೀತಿ ಇರುವಂಥದ್ದು? ಪ್ರತಿದಿನ ಸುಮಾರು 20 ಕಿಲೋಮೀಟರ್ಗಳ ಪಾದಯಾತ್ರೆ ನಡೀತಿದೆ. ಬೆಳಗಿನ ಸೆಕ್ಷನ್ ಅಲ್ಲಿ 10 ಕಿಲೋಮೀಟರ್, ಮಧ್ಯಾಹ್ನ ನಂತರ ಪಾಲ್ಕೊಳ್ತಾರೆ. ಸುಮಾರು 20-25 ಸಾವಿರಕ್ಕಿಂತಲೂ ಹೆಚ್ಚಿನ ಜನ ನಿತ್ಯ ಭಾಗವಹಿಸ್ತಾರೆ. ಶ್ರುತಿ, ನೀವು ಕೇಳ್ತಾ ಇರ್ಬೋದು, ಅಂದ್ರೆ 15ರಿಂದ 20 ಸಾವಿರ ಜನ ಅಂತ ಇವರು ನಿರೀಕ್ಷೆ ಇರುವಂಥದ್ದು. ಅಷ್ಟು ಜನ ಪ್ರತಿನಿತ್ಯ ಭಾಗವಹಿಸುವ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನು ಹಾಕೊಂಡಿರುವಂಥದ್ದು. ಮತ್ತು ಇಡೀ ರಸ್ತೆಯದ್ದು ಕೂಡ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಜೊತೆಗೆ ಆರಂಭದಲ್ಲಿ ಅಂದ್ರೆ ಈಗ ಆರಂಭದಲ್ಲಿ ಕೆಲವೇ ಹೊತ್ತಿನಲ್ಲಿ ಅಂದ್ರೆ 9 ಗಂಟೆಗೆ ಪಾದಯಾತ್ರೆ ಆರಂಭ ಆಗುವಂಥ ಹಿನ್ನೆಲೆಯಲ್ಲಿ ಇಡೀ ರಸ್ತೆಯದ್ದು ಕೂಡ ಇಡೀ ಬ್ಯಾನರ್ಸು ರಾರಾಜಿಸ್ತಾ ಇರುವಂಥದ್ದು. ಮತ್ತು ಶ್ರುತಿ, ಭಾಷಣದಲ್ಲಿ ಕುತೂಹಲ ಇರುವಂಥದ್ದು, ಈಗ ನಿನ್ನೆ DK ಶಿವಕುಮಾರ್ ಸಾಕಷ್ಟು ಕುಮಾರಸ್ವಾಮಿ ಮತ್ತು ವಿಜೇಂದ್ರ ವಿರುದ್ಧ ಮತ್ತು ಬಿಜೆಪಿ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸಿದ್ರು. ಈಗ ದೇವಸ್ಥಾನದಲ್ಲಿ ಅಂದ್ರೆ ಇದರ ಆಪೋಸಿಟ್ ಇರುವಂತಹ ಕೆಂಪಮ್ಮ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮಾಡಿ ನಂತರ ಈ ಭಾಗದಲ್ಲಿ ವೇದಿಕೆ ಇದೆ ಶ್ರುತಿ. ವೇದಿಕೆಯಲ್ಲಿ ಸಾರ್ವಜನಿಕರ ಉದ್ದೇಶಿಸಿ ಭಾಷಣ ಮಾಡಿ ನಂತರ ಪಾದಯಾತ್ರೆಗೆ ಚಾಲನೆ ಕೊಡಲಿರ್ತಾರೆ. ಭಾಷಣದಲ್ಲಿ ಬಹಳ ಪ್ರಮುಖವಾಗಿ ವಿಜೇಂದ್ರ ಮತ್ತು ಕುಮಾರಸ್ವಾಮಿ, ಯಡಿಯೂರಪ್ಪ ಸರ್ಕಾರ ಮತ್ತು ಸಿದ್ದರಾಮಯ್ಯ, DK ಶಿವಕುಮಾರ್ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಕೂಡ ಈ ಭಾಷಣದಲ್ಲಿ ಹೇಳುವಂತಹ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ನಿನ್ನೆ ಕೌಂಟರ್ ಕೊಟ್ಟ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಸಾಕಷ್ಟು ವಾಗ್ದಾಳಿ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅತ್ಯಂತ ದೊಡ್ಡ ಪಾದಯಾತ್ರೆಗೆ ಮತ್ತೊಮ್ಮೆ ರಾಜ್ಯ ಸಾಕ್ಷಿಯಾಗಬೇಕಾದಂತಹ ಅನಿವಾರ್ಯತೆ. ಪಾದಯಾತ್ರೆ ಯಶಸ್ವಿಗೆ ಚಾಮುಂಡೇಶ್ವರಿಗೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ದಾರೆ. ಯಡಿಯೂರಪ್ಪ, ಕುಮಾರಸ್ವಾಮಿ ಈ ಪಾದಯಾತ್ರೆಗೆ ಚಾಲನೆ ನೀಡುತ್ತಾರೆ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ